ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಪ್ರತಿಯೊಬ್ಬ ಭಾರತೀಯೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯನ್ನು ತಿಳಿಸುತ್ತಾ, ಭಾರತ ಸುಮಾರು 300 ವರ್ಷಗಳ ಪರಕೀಯರ ಬ್ರಿಟಿಷರ ಆಳ್ವಿಕೆಯಿಂದ 1947 ಆಗಸ್ಟ್ 14 ಮಧ್ಯರಾತ್ರಿಯಂದು ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆ ಸ್ವಾತಂತ್ರ್ಯ ಸಿಕ್ಕು 77 ವರ್ಷ ಮುಗಿದು 78ನೇ ವರ್ಷಕ್ಕೆ ನಾವೆಲ್ಲ ಪಾದಾರ್ಪಣೆಯನ್ನು ಮಾಡಿದ್ದೀವಿ. ಈ ಒಂದು ಸುದೀರ್ಘ ಅವಧಿಯಲ್ಲಿ ಭಾರತ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತೋ ಅಷ್ಟು ಅಭಿವೃದ್ಧಿ ಆಗಿಲ್ಲ. ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಪ್ರತಿಯೊಬ್ಬ ಭಾರತೀಯರ ಒಂದು ಕೊರತೆ, ದೇಶಪ್ರೇಮದ ಕೊರತೆ. ನಮ್ಮ ದೇಶಪ್ರೇಮ ಆಗಸ್ಟ್ 15 ಮತ್ತು ಜನವರಿ 26ಕ್ಕೆ ಧ್ವಜಾರೋಹಣ ಮಾಡಿ ಭಾರತ ಮಾತಾ ಜೈಕಾರ ಹೊಡೆದ್ಬಿಟ್ರೆ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಲ್ಲ ನಮ್ಮ ದೇಶಪ್ರೇಮ. ನಮ್ಮ ಮನೆಯ, ನಮ್ಮ ಮಡದಿ ಮಕ್ಕಳ, ಪ್ರಪಂಚದ ಕುರಿತು ಯಾವ ರೀತಿ ಕ್ಷಣ ಕ್ಷಣಕ್ಕೂ ವಿಚಾರ ಮಾಡ್ತೇವಲ್ಲ, ಹಂಗೆ ದೇಶದ ಕುರಿತು ನಾವು ಯಾರೂ ವಿಚಾರ ಮಾಡಿಲ್ಲ. ದೇಶ ನಮಗೆಲ್ಲ ಕೊಟ್ಟದ, ಇರ್ಲಕ್ಕೆ ಜಾಗ ಕೊಟ್ಟದ, ಉದ್ಯೋಗ ಮಾಡೋಕ್ಕೆ ಅವಕಾಶ ಕೊಟ್ಟದ, ಸುಂದರ ಗಾಳಿಯನ್ನು ಕೊಟ್ಟದ, ನೀರನ್ನು ಕೊಟ್ಟದ. ಆದರೆ ನಾನು ದೇಶಕ್ಕಾಗಿ ಏನು ಕೊಡ್ತೀನಿ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡ್ತೀನಿ. ನನ್ನ ದೇಶಕ್ಕಾಗಿ ನನ್ನ ಕೊಡುಗೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಇವತ್ತು ತಿಳ್ಕೋಬೇಕಾದಂಥ. ಸ್ವತಂತ್ರ ನಮಗೆ ಸುಮ್ಮನೆ ಸಿಕ್ಕಿಲ್ಲ. ಎಷ್ಟೋ ಹುತಾತ್ಮರ ತ್ಯಾಗ ಬಲಿದಾನದಿಂದ ಇವತ್ತು ದೇಶ ನಮಗೆ ಸ್ವತಂತ್ರ ಆಗಿದೆ. ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಬಂದೂಕಿನ ಗುಂಡಿಗೆ ಬಲಿಯಾಗಿದ್ದಾರೆ, ನೇಣಿಗೆ ಶರಣಾಗಿದ್ದಾರೆ. ಕೇವಲ 22 ವರ್ಷದ ಭಗತ್ ಸಿಂಗ ತನ್ನ ತಾಯ್ನಾಡಿಗಾಗಿ ಪ್ರಾಣವನ್ನು ಬಲಿದಾನ ಮಾಡ್ತಾನೆ. ಅಂಥ ವೀರರ ಹುತಾತ್ಮರ ಬಲಿದಾನದಿಂದ ಇವತ್ತು ನಮಗೆ ಸ್ವತಂತ್ರ ಸಿಕ್ಕದ. ಬ್ರಿಟಿಷರ ಬೂಟುಗಾಲನ್ನ ವಧೆಯನ್ನು ತಿಂದು ತಮ್ಮ ರಕ್ತದ ಕೋಡಿಯನ್ನು ಹರಿಸಿ ನಮಗೆ ಸ್ವತಂತ್ರ ಕೊಟ್ಟು ಹೋಗ್ಯಾರ ನಮ್ಮ ಹುತಾತ್ಮರು. ಅದನ್ನು ಸ್ಮರಣೆ ಮಾಡ್ಕೋಬೇಕು ನಾವು. ಹಾಗಾದರೆ ನನ್ನ ಕರ್ತವ್ಯ ಏನು? ಸ್ವತಂತ್ರ ಭಾರತದಲ್ಲಿ ನಾನು ಪ್ರಾಣ ಕೊಡಬೇಕಾಗಿಲ್ಲ, ದೇಶಕ್ಕಾಗಿ ಬದುಕಬೇಕಾಗಿದೆ. ಹೆಂಗೆ ಬದುಕಬೇಕಾಗಿದೆ ಅಂತ ಕೇಳಿದ್ರೆ, ರಾಷ್ಟ್ರದ ಒಂದು ಹೃದಯದ ಒಳಗೆ ಈ ಭಾರತ ತಿರಂಗ ಹಾರ್ತಿರಬೇಕು, ನಿತ್ಯ ಹಾರ್ತಿರಬೇಕು, ಕ್ಷಣ ಕ್ಷಣಕ್ಕೂ ಹಾರ್ತಿರಬೇಕು. ದೇಶಕ್ಕಾಗಿ ಇವತ್ತು ನಾವು ಪ್ರಾಣವನ್ನು ಕೊಡಬೇಕಾಗಿಲ್ಲ, ದೇಶಕ್ಕಾಗಿ ಬದುಕಬೇಕಾಗಿದೆ. ದೇಶ ಸೇವೆಯನ್ನು ನಾವು ಮಾಡಬೇಕಾಗಿದೆ. ಹಾಗಾದರೆ ದೇಶ ಸೇವೆ ಮಾಡೋದೇನು? ಏನು ಬಂದೂಕು ತೊಗೊಂಡು ಬಾರ್ಡರ್ಗೆ ಹೋಗ್ಬೇಕಾಗಿದೆ? ಇಲ್ಲ. ನನ್ನ ಹೆಮ್ಮೆಯ ಸೈನಿಕರು ದೇಶವನ್ನು ರಕ್ಷಣೆ ಮಾಡಕತ್ತಾರೆ ಶತ್ರು ರಾಷ್ಟ್ರಗಳಿಂದ. ಆದರೆ ನಾನು ನನ್ನ ದೇಶಕ್ಕಾಗಿ ಬದುಕಬೇಕಾಗಿದೆ ಒಂದು ಪ್ರಾಮಾಣಿಕತೆ ಕರ್ತವ್ಯವನ್ನು ಮಾಡೋದರಿಂದ. ನನಗೇನು ಕರ್ತವ್ಯ ಒದಗಿ ಬಂದಿದ್ದಲ್ಲ, ಆ ಕರ್ತವ್ಯನ ಪ್ರಾಮಾಣಿಕತೆಯಿಂದ ಮಾಡಬೇಕು. ಆ ಉದ್ಯೋಗ ಪ್ರಾಮಾಣಿಕ ಮಾಡಬೇಕು. ನಾನು ಶಿಕ್ಷಕ ಅದೀನಿ, ಆ ಕೆಲಸ ಪ್ರಾಮಾಣಿಕ ಮಾಡಬೇಕು. ಯಾವುದೇ ಉದ್ಯೋಗ ಇರಲಿ, ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥದ್ದೇ ದೇಶ ಸೇವೆ. ಸ್ವದೇಶಿ ವಸ್ತುಗಳನ್ನು ಬಳಸಿ ಭಾರತವನ್ನು ಆರ್ಥಿಕವಾಗಿ ಸದೃಢ ಮಾಡ್ತಕ್ಕಂಥದ್ದು ಇದು ಪ್ರತಿಯೊಬ್ಬ ಭಾರತೀಯನ ಪರಮ ಕರ್ತವ್ಯ. ಸ್ವಚ್ಛ ಭಾರತ ಅಭಿಯಾನ, ಎಷ್ಟೋ ಕಾನೂನುಗಳು ಬಂದು, ಆದರೆ ಎಷ್ಟು ಕಾನೂನು ಬಂದರೂ ಕೂಡ ದೇಶ ಅಭಿವೃದ್ಧಿ ಸಾಗಲಿಲ್ಲ. ಯಾಕೆಂದರೆ ಮನಸ್ಥಿತಿಗಳು ಬದಲಾಗಲಿಲ್ಲ. ಕಾನೂನು ಬದಲಾದ ಹೊರತಾಗಿ ನಮ್ಮ ಮನಸ್ಥಿತಿ ಬದಲಾಗಲಿಲ್ಲ. ಎಲ್ಲಿ ಬೇಕಾದಲ್ಲಿ ನಾವು ಕಸವನ್ನು ನಾವೇ ಒಗಿತೀವಿ. ಯಾವಾಗ ಈ ದೇಶದ ಮೇಲೆ ಪ್ರೇಮ ಬರ್ತದ್ರೆ ಇದು ನಂದು ದೇಶ ಅಂತ ಮನೋಭಾವ ಬರಬೇಕು. ಈಗ ನಿಮ್ಮ ಮನೆಯೊಳಗೆ ನಾ ಬಂದು ಕಸ ಹಾಕಿದ್ರೆ ನಾನು ಸುಮ್ಮಬಿಡ್ತೀರೇನು? ಯಾಕೆ? ಇದು ನನ್ನ ಮನೆ ಅಂತಕ್ಕಂಥದ್ದು ಭಾವ ನಿಮ್ಮಲ್ಲಿ ಅದ, ಇದು ನನ್ನ ದೇವಸ್ಥಾನ ಅಂತಕ್ಕಂಥದ್ದು ಭಾವ ಅದ. ಹಂಗೆ ಇದು ನನ್ನ ದೇಶ ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯಲ್ಲಿ ನರನಾಡಿಗಳಲ್ಲಿ ತುಂಬಬೇಕು, ನರನಾಡಿಯಲ್ಲಿ ತುಂಬಬೇಕು. ಇವತ್ತು ಯುವಕರಲ್ಲಿ ದೇಶಪ್ರೇಮದ ಕೊರತೆ ಅದ. ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಯುವಕರು ಎದಕ್ಕೆ ಹಾಕ್ಲಿಕ್ಕತ್ತಾರೆ ಅಂತ ಕೇಳಿದ್ರೆ ದುಶ್ಚಟಕ್ಕೆ ದಾಸರಾಗ್ಲಕತ್ತಾರೆ. ಇದು ನಮ್ಮ ಭಾರತದ ಒಂದು ದೌರ್ಭಾಗ್ಯ. ಇದು ಯುವಕರು ಮನವರಿಕೆ ಮಾಡ್ಕೋಬೇಕು. ದುಶ್ಚಟಗಳನ್ನು ಮಾಡೋದರಿಂದ ಏನು ಫಲ ಅದ? ಅವರ ಶಕ್ತಿ ಎಲ್ಲ ವ್ಯಯ ಉಂಟದ, ಇನ್ನು ಭಾರತದ ಸೇವೆ ರಕ್ಷಣೆ ಯಾವಾಗ ಮಾಡೋದು? ಅದಕ್ಕಾಗಿ ಪ್ರತಿಯೊಬ್ಬ ಭಾರತೀಯ ದೇಶಪ್ರೇಮದ ಕುರಿತು ಜಾಗೃತಿಯನ್ನು ಮೂಡಿಸಬೇಕು. ಇವತ್ತು ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ 32,000 ಕೋಟಿಗಳಷ್ಟು ನಾವು ವಿದೇಶಿ ಕಂಪನಿಗಳಿಗೆ ಆದಾಯ ಮಾಡ್ಕೊತೀವಿ ವಿದೇಶಿ ವಸ್ತುಗಳನ್ನು ಬಳಸೋದರಿಂದ. ಒಂದು ತಿಂಗಳಿಗೆ 32,000 ಕೋಟಿ ಅಷ್ಟು ಆದಾಯ, ವ್ಯಾಪಾರ ಅಲ್ಲ, ಆದಾಯ, ನಿವ್ವಳ ಆದಾಯ ಮಾಡ್ಕೊಡ್ತೀವಿ ವಿದೇಶಿ ಕಂಪನಿಗಳಿಗೆ. ಒಂದು ವೇಳೆ ಆ ಹಣ ಸಂಪತ್ತು ನಮ್ಮ ದೇಶದಲ್ಲಿ ಉಳಿತಪ್ಪ ಅಂತಂದರೆ ಭಾರತ ಕೆಲವೇ ದಿವಸಗಳ ಆರ್ಥಿಕವಾಗಿ ನಂಬರ್ 1 ಆಗ್ತದೆ. 140 ಕೋಟಿ
ಭಾರತೀಯ ಇರತಕ್ಕಂಥ ಈ ದೊಡ್ಡ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಮಾಣ ಮಾಡ್ದ, ನಾನು ಜೀವನದಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸ್ತೀನಿ ಅಂತ ಶಪಥ ಮಾಡ್ದ ಅಂತ ಕೇಳಿದ್ರೆ 5 ವರ್ಷನಾಗ ಭಾರತ ನಂಬರ್ 1 ಆಗ್ತದೆ. ಇಂಥವೆಲ್ಲ ಇವೇ ದೇಶ ಸೇವೆ ಮಾಡ್ತಕ್ಕಂಥದ್ದು. ನಾವು 60-65 ವರ್ಷಗಳಿಂದ ತಪ್ಪು ಇತಿಹಾಸನ ಓದ್ಕೊಂಡು ಬಂದುಬಿಟ್ಟಿದ್ದೀವಿ. ನಮ್ಮ ನಾಳದಂಥ ನಾಯಕರು ನಮಗೆ ತಪ್ಪು ಸಂದೇಶವನ್ನು, ತಪ್ಪು ಇತಿಹಾಸನ ಓದಿಸ್ಬಿಟ್ಟಿದ್ದಾರೆ. ಈಗ ನಾವೆಲ್ಲ ಭಾರತ 47ರ ಸ್ವತಂತ್ರ ಆಯ್ತಂತ ನಾವೆಲ್ಲರೂ ಓದಿದ್ದೀವಿ. ಭಾರತದ ಮೊದಲ ಪ್ರಧಾನಿ ಯಾರಂತ ಕೇಳಿದ್ರೆ ಉತ್ತರ ಏನು ಬರ್ತೇವೆ? ಜವಾಹರ್ಲಾಲ್ ನೆಹರು ಅಂತ ಬರಿತೇವೆ ನಾವು. ಆದರೆ ವಾಸ್ತವ ಸ್ಥಿತಿ 1942ರಲ್ಲಿ ಭಾರತ ಸ್ವತಂತ್ರ ಆಗಿತ್ತು. ಭಾರತದ ಮೊದಲ ಪ್ರಧಾನಿ ಯಾರಾಗಿದ್ದರು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರದ ಮೊದಲ ಪ್ರಧಾನಿಯಾಗಿದ್ದರು. ಈ ಇತಿಹಾಸ ನಮಗೆ ಗೊತ್ತೇ ಇಲ್ಲ. 14 ದೇಶಗಳು, ಜಪಾನ್, ಜರ್ಮನಿ ಅಂತ ದೇಶಗಳು ಈ ಭಾರತ ಸ್ವತಂತ್ರ ಆಗಿತ್ತು ಒಪ್ಪಿದ್ರು. ಆದರೆ 2 ವ್ಯಕ್ತಿಗಳು ಒಪ್ಪಲಿಲ್ಲ. ಅದಕ್ಕಾಗಿ ದೇಶ 5 ವರ್ಷ ಮತ್ತೆ ಮುಂದೆ ಹೋತು. ಇವತ್ತು ಆ ವ್ಯಕ್ತಿ ಏನಾದರೂ ರಾಷ್ಟ್ರ ಪ್ರಧಾನಿ ಅಂತ ಇಡೀ ವಿಶ್ವ ಒಪ್ಪಿಕೊಂಡಿತ್ತಪ್ಪ ಅಂತ ಕೇಳಿದ್ರೆ ಇವತ್ತು ಭಾರತ ವಿಶ್ವ ನಂಬರ್ 1 ದೇಶ ಆಗ್ತಿತ್ತು. ಜಗತ್ತಿಗೆ ವಿಶ್ವಗುರು ಆಗ್ತಿತ್ತು. ಆದರೂ ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಯುವ ಬಾಂಧವರು ಒಂದಿಷ್ಟು ಪ್ರಜ್ಞಾವಂತರಾಗಿ ನಿಜವಾದ ಇತಿಹಾಸವನ್ನು ಓದಿ ದೇಶಪ್ರೇಮವನ್ನು ತಮ್ಮ ಹೃದಯದಲ್ಲಿ ನೆನೆಸಿದ್ರಪ್ಪ ಅಂತ ಕೇಳಿದ್ರೆ ಮತ್ತೆ ಇನ್ನೂ ಕೆಲವು ದಿವಸದಲ್ಲಿ ಭಾರತ ವಿಶ್ವಗುರು ಆಗ್ತದೆ ಅಂತ ನಾಯಕ ನಮಗೊಬ್ಬ ಸಿಕ್ಕಿದ್ದಾನೆ. ಎಲ್ಲೋ ಒತ್ತಾಟ ಮೂಲ್ಯಾಗಿ ಬಿದ್ದಿದ್ದಂತಹ ಯೋಗವನ್ನು ತಂದು ವಿಶ್ವ ಅಂತಾರಾಷ್ಟ್ರೀಯ ಯೋಗವನ್ನು ಮಾಡಿದ್ರು. ಇವತ್ತು 180 ರಾಷ್ಟ್ರಗಳ ಯೋಗವನ್ನು ಒಪ್ಪಿಕೊಂಡಿದ್ದಾರೆ ಅಂತಂದ್ರೆ ಭಾರತದ ಸಾಮರ್ಥ್ಯ ಎಷ್ಟದ ನೋಡಿ. ಇವತ್ತು ಭಾರತ ಕೇವಲ ಬ್ರಿಟಿಷರಷ್ಟೇ ಆಳಿಲ್ಲ ನಮ್ಮನ್ನು. ಸಾವಿರಾರು ವರ್ಷಗಳ ಅಕ್ರಮಗಳು, ಡಚ್ಚರು, ಪೋರ್ಚುಗೀಸರು, ಮೊಘಲರು, ಬ್ರಿಟಿಷರು ಇಂಥವರೆಲ್ಲ ಆಳ್ವಿಕೆಯಿಂದ ಕೂಡ ಭಾರತ ಇಷ್ಟು ತಲೆ ಎತ್ತಿ ನಿಂತದ ಅಂತ ಕೇಳಿದ್ರೆ ಭಾರತದ ಶಕ್ತಿ ಸಾಮರ್ಥ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂಥ ಅಧ್ಯಾತ್ಮ ಶಕ್ತಿ. ಇದು ಮತ್ತಾವ ರಾಷ್ಟ್ರದಲ್ಲಿ ಇಲ್ಲ. ಭಾರತ ಇಷ್ಟೆಲ್ಲ ಆಕ್ರಮಣ ಕಂಡರೂ ಕೂಡ ಇಟ್ಟು ತಲೆ ಎತ್ತಿ ಯಾಕೆ ಮೆರಿಲಕತ್ತದ ಅಂತ ಕೇಳಿದ್ರೆ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂಥ ಅಧ್ಯಾತ್ಮ. ಇವತ್ತು ಆಧ್ಯಾತ್ಮ ಸಂಸ್ಕಾರವನ್ನು ನಮ್ಮ ಯುವಕರು ಮೆರಿಲಕತ್ತಾರೆ. ವಿದೇಶಿಯ ಸಂಸ್ಕಾರವನ್ನು ಒಪ್ಪಿಕೊಂಡು ಅದನ್ನು ತಲೆ ಮ್ಯಾಗ ಹೊತ್ತುಕೊಂಡು ತಿರುಗಾಡಕತ್ತಾರೆ. ಹೀಗಾಗಿ ಭಾರತ ವಿಶ್ವಗುರು ಆಗೋದು ಯಾವಾಗ? ಯಾರು ಮಾಡಬೇಕು ವಿಶ್ವಗುರು? ಮೋದಿ ಕಡೆಯಿಂದ ಒಬ್ಬರ ಕಡೆಯಿಂದ ಆಗ್ತದೆ? ಪ್ರತಿಯೊಬ್ಬ ಭಾರತೀಯ ಇದು ನನ್ನ ಭಾರತ ಅಂಥೇಳಿ ಭಾರತ ವಿಶ್ವಗುರುವನ್ನು ಮಾಡುವಂಥ ಕಾಯಕದಲ್ಲಿ ತೊಡಗಬೇಕು. ಮತ್ತೇನೆಲ್ಲ ನನ್ನ ಭವ್ಯ ಭಾರತದ ನೆಲದ ಸಂಸ್ಕಾರವನ್ನು ನಾನು ತಿಳ್ಕೋಬೇಕು. ಹೇಳಿದ್ರಲ್ಲ, ಮೊಬೈಲ್ ಹುಟ್ಟಿದ ಕೂಡಲೇ ನಾವು ಮೊಬೈಲ್ ಕೊಟ್ಬಿಡ್ತೇವೆ ಕೈಯಾಗ. ಅವನಿಗೆ ಹುಟ್ಟಿದ ಕೂಡ ಒಂದು ಕಿವಿಯಾಗ ಓಂ ಅಂತಕ್ಕಂಥ ಅದು ನನ್ನ ಸನಾತನದ ಸಂಸ್ಕಾರವನ್ನು ಹಾಕ್ರಿ, ಇನ್ನೊಂದು ಕಿವಿಯಲ್ಲಿ ಭಾರತ ಮಾತಕ್ಕಿ ಅಂತಕ್ಕಂಥ ನನ್ನ ದೇಶಪ್ರೇಮ ಹಾಕ್ರಿ. ಆತ ಒಬ್ಬ ಒಳ್ಳೆ ನಾಗರಿಕ ಆಗಿ ತಯಾರಾಗ್ತಾನೆ, ಒಬ್ಬ ದೇಶಪ್ರೇಮಿ ತಯಾರಾಗ್ತಾನೆ, ಒಬ್ಬ ಸನಾತನದ ಹಿಂದೂ ಧರ್ಮದ ರಕ್ಷಕ ಆಗಿ ತಯಾರಾಗ್ತಾನೆ. ಆ ಕಾರ್ಯ ನಾವು ಮಾಡ್ತಾ ಇಲ್ಲ. ಇವತ್ತು ಎಷ್ಟು ಜನ ನಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಪಠಣ ಮಾಡಿಸಿದ್ದೀವಿ? ಎಷ್ಟು ಮಕ್ಕಳಿಗೆ ನಾವು ಇವತ್ತು ರಾಮಾಯಣ ಗೊತ್ತದ? ರಾಮ ಗೊತ್ತಿಲ್ಲ, ನಮಗೆ ಕೃಷ್ಣ ಗೊತ್ತಿಲ್ಲ. ಯಾರು ಗೊತ್ತಾರೆ? ಸಲ್ಮಾನ್ ಖಾನ್, ಶಾರುಖ್ ಖಾನ್ ಗೊತ್ತ ನಮ್ಮ ಮಕ್ಕಳಿಗೆ. ಅವನ ಅನುಕರಣೆಯನ್ನು ಮಾಡ್ತೇವೆ. ಆತನ ಒಂದು ಆ್ಯಡ್ ನೋಡಿ ಅದನ್ನು ಫಾಲೋ ಮಾಡ್ತೇವೆ. ಯಾವನೋ ಒಬ್ಬ ಬಂದು ಪೆಪ್ಸಿ ಕುಡಿ ಅಂತ ಹೇಳಿದ್ರೆ ಅದನ್ನು ಕುಡಿಯೋಕ್ಕೆ ಚಾಲು ಮಾಡ್ತೀವಿ. ನಮ್ಮ ಋಷಿ ಮುನಿಗಳು ಕೈ ಮುದ್ದು ಹೇಳ್ತಾರೆ, ಸಂತರ ಶರಣರು ಪಾರಮಾರ್ಥಕ್ಕೆ ಸತ್ಸಂಗ ಮಾಡ್ರಿ ಅಂತ ಮಾಡತ್ತಿಲ್ಲ. ಎಷ್ಟು ನಮ್ಮ ಮೈಂಡ್ ಎಷ್ಟು ವೀಕ್ ಅದ, ಎಷ್ಟು ದೌರ್ಬಲ ಅದ. ಇದ್ರ ಬಗ್ಗೆ ವಿಚಾರ ಮಾಡಬೇಕು ಬಂಧುಗಳೇ. ಇಂಥ ದೇಶ ಮತ್ತಲ್ಲಿ ಇಲ್ಲ. ಇದು ದೇಶ ಅಲ್ಲ. ನಾನು ಹಿಮಾಲಯದಲ್ಲಿರಬೇಕಾದ್ರೆ ಒಬ್ಬ ಅಮೇರಿಕನ್ ಸಹೋದರ ಭೇಟಿಯಾಗಿದ್ದ. ಆತ ಈ ದೇಶದ ಬಗ್ಗೆ, ಈ ನೆಲದ ಬಗ್ಗೆ ಎಷ್ಟು ಗೌರವ ಆತನಿಗೆ. ಅವ ಅಂದ, ಇಂಡಿಯಾ ಈಸ್ ಎ ನಾಟ್ ಎ ಕಂಟ್ರಿ ಅಂತ ನಾವ. ಇದು ಒಂದು ದೇಶ ಅಲ್ಲ, ದಿಸ್ ಈಸ್ ಎ ಹೆವನ್ ಅಂತ ನಾವ. ಇದು ಒಂದು ದೇಶ ಅಲ್ಲ, ಇದು ದೇಶ ಅನ್ನಬಾಡಿದಕ್ಕೆ, ಇದು ಸ್ವರ್ಗ ಅಂತಾನೆ. ಸ್ವರ್ಗ ನೋಡಿ. ಆತನಿಗೆ ಗೊತ್ತದ ಭಾರತದ ಮಣ್ಣಿನ ಸಂಸ್ಕಾರ ಎಷ್ಟದ ಅಂತ ಕೇಳಿ ನಾವು ಈ ಸಂಸ್ಕಾರವನ್ನು ಮರಿತೇವೆ ಅಂತ ಕೇಳಿದ್ರೆ ಎಷ್ಟು ಮೂರ್ಖತನ ಇದು, ಎಷ್ಟು ಮೂರ್ಖತನ. ಇಡೀ ವಿಶ್ವವೇ ಒಂದು ಮನೆ ಅಂತ ತಿಳ್ಕೊಂಡ್ರೆ ಅಮೇರಿಕಾ ಬೆಡ್ರೂಮ್ ಆಗ್ಬೋದು, ಜಪಾನ ಕಿಚನ್ ರೂಮ್ ಆಗಬಹುದು, ಚೈನಾ ಹಾಲ್ ಆಗಬಹುದು, ಪಾಕಿಸ್ತಾನ ಟಾಯ್ಲೆಟ್ ರೂಮ್ ಆಗ್ಬೋದು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಜಗಲಿ ಮನೆ ಅದಲ್ಲ, ದೇವರ ಮನೆ ಅದಲ್ಲ. ಆ ದೇವರ ಮನೆ ಯಾವುದು ಅಂತ ಕೇಳಿದ್ರೆ ನನ್ನ ಪವಿತ್ರ ಭಾರತ, ನನ್ನ ಶ್ರೇಷ್ಠ ಭಾರತ. ಅಂತ ಶ್ರೇಷ್ಠತೆ ನಮ್ಮ ಈ ದೇಶಕ್ಕದ ಬಂಧುಗಳೇ. ಈ ಮಣ್ಣಿನಲ್ಲಿ ಏನೆಲ್ಲ ಇಲ್ಲ ಹೇಳಿ. ನಾವು ಗಿಡವನ್ನು ಪೂಜಿಸ್ತೇವೆ, ಮರವನ್ನು ಪೂಜಿಸ್ತೇವೆ, ಪಕ್ಷಿಗಳನ್ನು ಪೂಜಿಸ್ತೇವೆ, ಪ್ರಾಣಿಯನ್ನು ಪೂಜಿಸ್ತೇವೆ, ಕಲ್ಲನ್ನು ಪೂಜಿಸ್ತೇವೆ. ಇಂಥ ಒಳ್ಳೆ ಸಂಸ್ಕಾರ ಮತ್ತು ಅಲ್ಲೆಲ್ಲ ಎಲ್ಲ ಕಡೆ ದೇವರನ್ನು ನೋಡ್ತಕ್ಕಂಥ ಒಂದು ವಿಶಾಲ ದೃಷ್ಟಿ ಕೇವಲ ಇರತಕ್ಕಂಥದ್ದು ಭಾರತದಲ್ಲಿ. ಅಂಥ ದೇಶದೊಳಗೆ ಹುಟ್ಟೇವು ಅಂತ ಕೇಳಿದ್ರೆ ನಾನು ಎಷ್ಟು ಪೂರ್ವಜನದ ಪುಣ್ಯದ ಫಲದಿಂದ ಈ ನಾಡಿನೊಳಗೆ ಹುಟ್ಟೀನಿ ಅಂತಕ್ಕಂಥದ್ದು ನಾವೆಲ್ಲ ಸ್ಮರಿಸ್ಕೊಂಡು ಮಾಡಬೇಕು. ಅದಕ್ಕಾಗಿ ಈ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ನಾನು ತಲೆ ಮೇಲೆ ಹೊತ್ತು ಮೆರಿಬೇಕಾಗ್ತದೆ. ವಿವೇಕಾನಂದರು ಒಂದು ಅದ್ಭುತ ಮಾತು, ರಾಮ ತನ್ನ
ತಮ್ಮನಿಗೆ ಹೇಳ್ತಕ್ಕಂಥ ಮಾತು ಇದು. ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಶಿ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಮತ್ತ್ಯಾಕೆ ನಾವು ಲಂಕೆಯನ್ನು ಗೆದ್ದು ಬಿಟ್ಟೆವು, ಮತ್ತ್ಯಾಕೆ ಹೋಗುದು ಅಯೋಧ್ಯಕ್ಕೆ, ಆ ಭರತಕ್ಕೆ ಕೊಟ್ಟು ಬಿಡೋಣ ಅದನ್ನು, ನಾವು ಇಲ್ಲೇ ಸುವರ್ಣ ಲಂಕೆ ಇರೋಣ ಅಂತ ಹೇಳದಕ್ಕರ ಲಕ್ಷ್ಮಣಗೆ ರಾಮ ಹೇಳ್ತಾನ, ತಮ್ಮ ನನ್ನ ತಾಯಿ ನಾಡು ಮತ್ತು ನನ್ನ ಜನ್ಮ ಕೊಟ್ಟ ತಾಯಿ ಅದು ಸ್ವರ್ಗಕ್ಕಿಂತ ಹೆಚ್ಚಿಂದು ಅಂತಕ್ಕಂಥದ್ದು. ಇವತ್ತು ನಾವು ತಿಳ್ಕೋಬೇಕು, ಈ ಭಾರತ ಅಂದ್ರೆ ಸ್ವರ್ಗ, ನನಗೆ ಮತ್ತಾವುದೂ ಇಲ್ಲ, ಇದೇ ಸ್ವರ್ಗ ಅಂತಕ್ಕಂಥದ್ದು ತಿಳಿಯಬೇಕಾಗ್ತದೆ. ಅದಕ್ಕಾಗಿ ಈ ಸ್ವರ್ಗದಲ್ಲಿ ನಾವು ಬದುಕೀವಿ ಅಂತ ಕೇಳಿದ್ರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಹೆಜ್ಜೆ ಹೆಜ್ಜೆಗೂ ದೇಶಪ್ರೇಮ ಈಶಪ್ರೇಮವನ್ನು ಬೆಳೆಸ್ಕೊಂಡೇವು ಅಂತ ಕೇಳಿದ್ರೆ ಒಬ್ಬ ಆದರ್ಶ ವ್ಯಕ್ತಿಗಳಾಗ್ತೀವಿ. ಅಂತ ಆದರ್ಶ ವ್ಯಕ್ತಿಗಳಿಂದ ಒಂದು ಆದರ್ಶ ಭಾರತ ನಿರ್ಮಾಣ ಆಗ್ತದೆ. ಅಂತ ಆದರ್ಶ ಗುಣಗಳನ್ನು ನಮ್ಮಲ್ಲೆಲ್ಲ ಬೆಳೆಸ್ಕೊಂಡು ನಾವೆಲ್ಲ ಒಂದು ಆದರ್ಶ ಬದುಕನ್ನು ಸಾಗಿಸೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭ ತಿಳಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಹರಿ ಓಂ ತತ್ಸ. ಇಲ್ಲಿಯವರೆಗೆ ಬಹಳ ಅದ್ಭುತವಾಗಿ ಆಧ್ಯಾತ್ಮಿಕತೆಯಿಂದ ಹಾಗೂ ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಯಾವ ರೀತಿ ಆಳಬೇಕು ಅನ್ನೋದರ ಬಗ್ಗೆ ಸುಂದರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಪ್ರಕಾಶ್ ಮಹಾರಾಜರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಗೌರವವನ್ನು ಪಡೆಯಬೇಕು. ಇಲ್ಲಿವರೆಗೆ ಈ ಕಾರ್ಯಕ್ರಮ